ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹಲೋ ದೇವಾನಂದ್ ಅವರೇ, ನಮಸ್ಕಾರ. ನಾನು ನಿಮ್ಮ ಲಾಯರ್ ವಿನುತಾ ಮಾತಾಡೋದು. ನಮಸ್ಕಾರ ವಿನುತಾ ಅವರೇ, ಹೇಳಿ, ಏನು ಫೋನ್ ಮಾಡಿದ್ದು? ನಿಮ್ಮ ಡೈವರ್ಸ್ ಕೇಸ್ ಇತ್ತಲ್ಲ, ಅದ್ರ ಬಗ್ಗೆ ಮಾತಾಡೋದಿತ್ತು. ಹೇಳಿ ಮೇಡಮ್. ನೋಡಿ, ನೀವು ಲಾಸ್ಟ್ 2 ಇಯರಿಂಗಿಂದ ಬಂದಿಲ್ಲ, ಏನೋ ಒಂದು ಕಾರಣ ಹೇಳಿ ತಪ್ಪಿಸ್ಕೊಳ್ತಾ ಇದ್ದೀರಾ. ಹೌದು ವಿನುತಾ ಅವರೇ. ನಾಳೆ 2nd ಅಡಿಷನಲ್ ಫ್ಯಾಮಿಲಿ ಕೋರ್ಟಲ್ಲಿ ನಿಮ್ಮ ಡೈವರ್ಸ್ ಕೇಸ್ ಹಿಯರಿಂಗ್ ಇದೆ. ನೀವು ಬರದೇ ಇದ್ದರೆ ಕಷ್ಟ ಆಗುತ್ತೆ. ಆಯಿತು ವಿನುತಾ ಅವರೇ, ಈ ಸರ್ತಿ ಹಿಯರಿಂಗ್ನ ಮಿಸ್ ಮಾಡಲ್ಲ. ದೇವಾನಂದ್, ನಿಮ್ಮ ಮತ್ತು ನಿವೇದಿತಾ ಮಧ್ಯೆ ಏನಾದ್ರು ರಾಜಿ ಸಂಧಾನದ ಮಾತುಕತೆ ಏನಾದ್ರು ಆಯಿತಾ? ಇಲ್ಲ ವಿನುತಾ ಅವರೇ, ನಿವೇದಿತಾ ಅವರು ಬೇರೆಯವ್ರ ಮದುವೆ ಆಗೋ ಯೋಚನೆಲಿದ್ದಾರೆ. ಓ ಸಾರಿ. ಇಟ್ಸ್ ಓಕೆ. ದೇವಾನಂದ್ ಅವರೇ, ನಾಳೆ 2nd ಅಡಿಷನಲ್ ಫ್ಯಾಮಿಲಿ ಕೋರ್ಟಲ್ಲಿ 11 ಗಂಟೆ ಕರೆಕ್ಟಾಗಿ ಹಿಯರಿಂಗ್ ಇರುತ್ತೆ. ನೀವು ಬಂದುಬಿಡಿ 11 o'clock. ನಾನು ಕೋರ್ಟ್ ಒಳಗಡೆ ವೆಯ್ಟ್ ಮಾಡ್ತಾ ಇರ್ತೀನಿ. ಸರಿ, ಬರ್ತೀನಿ. ನಮಸ್ಕಾರ. ನಮಸ್ಕಾರ. ದೇವು, ಬಾ ತಿಂಡಿ ತಿನ್ನೋಣ. ನನಗೆ ಬೇಡಮ್ಮ. ಯಾಕೋ? ಸ್ವಲ್ಪ ಹೊತ್ತಿಂದೆ ರಾಮಣ್ಣ ಹೊಟ್ಟೆ ಹಸಿತಾ ಇದೆ, ತಿಂಡಿ ಮಾಡು ಅಂತ ಹೇಳಿದೆ. ಈಗ ಬೇಡ ಅಂತ ಇದೆಯಾ? ಯಾಕೆ ದೇವು, ಏನಾಯಿತು? ಈಗ ತಾನೇ ಲಾಯರ್ ವಿನುತಾ ಅವ್ರು ಫೋನ್ ಮಾಡಿದ್ರಮ್ಮ. ಅದೇ ನಮ್ಮ ಡೈವರ್ಸ್ ಕೇಸ್ನ ಹ್ಯಾಂಡಲ್ ಮಾಡ್ತಿರೋರು. ಏನಂದರು? ನಾಳೆ ಫ್ಯಾಮಿಲಿ ಕೋರ್ಟ್ನಲ್ಲಿ ನಂದು ನಿವೇದಿತಾ ಡೈವರ್ಸ್ ಕೇಸ್ದು ಹಿಯರಿಂಗ್ ಇದೆ. ಈ ಹಿಂದೆ 2 ಸಾರಿ ಲಾಯರ್ ಫೋನ್ ಮಾಡಿದರು, ಹಿಯರಿಂಗ್ ಇದೆ ಬನ್ನಿ ಅಂತ. ಆದರೆ ನಾನು ಹೋಗಿರಲಿಲ್ಲ. ಎಲ್ಲಾದರೂ ಏನೋ ಸರಿ ಹೋಗುತ್ತೋ ಅಥವಾ ನಿವೇದಿತಾ ಅವ್ರಿಗೆ ಬುದ್ಧಿ ಬರುತ್ತೇನೋ ಅಂದ್ಕೊಂಡಿದ್ದೆ. ಆದರೆ ಈಗ ಅನ್ನಿಸ್ತಾ ಇದೆ, ನಾನು ಮತ್ತು ನಿವೇದಿತಾ ಸಮಾನಾಂತರ ಹಳಿಗಳು. ನಾವಿಬ್ಬರು ಒಂದಾಗೋಕ್ಕೆ ಸಾಧ್ಯನೇ ಇಲ್ಲ. ನಾಳೆ 2nd ಅಡಿಷನಲ್ ಫ್ಯಾಮಿಲಿ ಕೋರ್ಟಲ್ಲಿ ನಿಮ್ಮ ಡೈವರ್ಸ್ ಕೇಸ್ ಹಿಯರಿಂಗ್ ಇದೆ. ನೀವು ಬರದೇ ಇದ್ದರೆ ಕಷ್ಟ ಆಗುತ್ತೆ. ದೇವು, ಕಾಫಿ ತಗೋ. ನೀವ್ಯಾಕಮ್ಮ ತರಕ್ಕೆ ಹೋದ್ರಿ? ಕೆಲಸದವ್ರ ಹತ್ರ ಕಳಿಸ್ಬೋದಿತ್ತಲ್ಲ. ರಾಮನೇ ತರ್ತಾ ಇದ್ದ, ನಾನೇ ಕೊಡೋಣ ಅಂತ ಇಸ್ಕೊಂಡೆ. ಅಮ್ಮ, ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಬರೋದು ತಡ ಆಗ್ಬೋದು. ನನಗೋಸ್ಕರ ಕಾಯ್ಬೇಡಿ. ಇವತ್ತು ನಿನ್ನ ನಿವೇದಿತಾ ಡೈವರ್ಸ್ ಕೇಸಿನ ಫಸ್ಟ್ ಹಿಯರಿಂಗ್ ಅಲ್ವಾ ಕೋರ್ಟ್ನಲ್ಲಿ? ಇವತ್ತು ಫಸ್ಟ್ ಡೇ ಹಿಯರಿಂಗ್ ಇದೆ. ಇಷ್ಟು ದಿವಸ ಡೈವರ್ಸ್ ತೊಗೊಳ್ಳೋದ್ರ ಬಗ್ಗೆ ನನ್ನ ಮನಸ್ಸಿನಲ್ಲೇ ದ್ವಂದ್ವ ಇತ್ತು. ಅದಕ್ಕೆ 2 ಸರ್ತಿ ಅಡ್ಜಸ್ಟ್ಮೆಂಟ್ ತೊಗೊಂಡಿದ್ದೆ. ಆದರೆ ನಿವೇದಿತಾ ಅವ್ರ ಮಾವ ಶಂಕರಮೂರ್ತಿ ಕೈಯಲ್ಲಿ ಹೇಳಿ ಕಳಿಸಿದ್ರಲ್ಲ, ಡೈವರ್ಸ್ ಕೊಟ್ಟರೆ ಅವ್ರ ಮನಸ್ಸಿಗೆ ನಿರಾಳ ಆಗತ್ತೆ ಅಂತ. ಅದಕ್ಕೆ ಹೋಗ್ತಾ ಇದ್ದೀನಿ. ಕೋರ್ಟ್ನಲ್ಲಿ ಏನು ತೀರ್ಮಾನ ಆಗುತ್ತೋ ಆಗಲಿ. ಅಲ್ಲ ದೇವು, ಆ ಶಂಕರಮೂರ್ತಿ ಅವ್ರ ಮಾತನ್ನ ನೀನಿನ್ನೂ ಮನಸ್ಸಿನಲ್ಲಿ ಇಟ್ಕೊಂಡಿದ್ಯಾ? ಹೇಳಿದ್ನಲ್ಲ, ಅವ್ರಿಗೆ ಸೂಕ್ಷ್ಮಗಳು ಗೊತ್ತಾಗಲ್ಲ. ನೋಡು, ನಿನ್ನ ಮನಸ್ಸಿನಿಂದ ಅವ್ರ ಮಾತನ್ನ ಫಸ್ಟ್ ತೆಗೆದುಹಾಕು. ಶಂಕರಮೂರ್ತಿಯವ್ರು ಮಾತ್ರ ಈ ಮಾತನ್ನು ಹೇಳಿದಿದ್ದರೆ ನಾನು ಮನಸ್ಸಿಗೆ ಹಚ್ಕೋತಾ ಇರಲಿಲ್ಲ. ಅವ್ರ ಮನಸ್ಸು ಎಂಥದ್ದು ಅಂತ ನನಗೆ ಗೊತ್ತು.
ಆದರೆ ದೇವಿಯಾನಿಯವರು ಹೇಳಿದ್ರಲ್ಲ, ಅಂತ್ಯೋದಯ ರಂಗ ಪಕ್ಷದ ಅಧ್ಯಕ್ಷೆ ಆದಾಗ ನಿವೇದಿತಾ ಅವರು ಏನು ಭಾಷಣ ಮಾಡಿದ್ರು ಅಂತ. ಅವ್ರಿಗೆ ರಾಜಕೀಯವಾಗಿ ಬೆಳೆಯೋದಕ್ಕೆ ನಮ್ಮ ತಂದೆ ಹೆಸರು ಬೇಡವಂತೆ. ಅವರಿನ್ನೂ ಈ ಮನೆ ಸೊಸೆ. ಈ ಮನೆ ಘನತೆ ಗೌರವದ ಬಗ್ಗೆ ಅವ್ರಿಗೆ ಕಿಂಚಿತ್ತು ಕಾಳಜಿ ಬೇಡವೇನಮ್ಮ? ಅದೆಲ್ಲ ಹೋಗ್ಲಿ, ಅವ್ರು ಆ ರೀತಿ ಸ್ಟೇಟ್ಮೆಂಟ್ ಕೊಡೋದ್ರಿಂದ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋ ಪರಿಜ್ಞಾನನೂ ಬೇಡವಾ ಅವ್ರಿಗೆ? ಅವ್ರಿಗೆ ತುಂಬ ದುರಹಂಕಾರಮ್ಮ. ನಿಮ್ಮ ಮನಸ್ಸಿನಲ್ಲಿ ದೇವಿಯಾನಿ ಬಗ್ಗೆ ಕೆಲವೊಂದು ವಿಚಾರಗಳಲ್ಲಿ ಅಸಮಾಧಾನ ಇರ್ಬೋದು, ಆದರೆ ಫೈನಲಿ ದೇವಿಯಾನಿ ನಮ್ಮ ತಂದೆ ಕಟ್ಟಿ ಬೆಳೆಸಿದ್ದ ಜನಹಿತ ಪಕ್ಷನ ಸೇರ್ಕೊಂಡ್ರು. ನಮ್ಮ ಮನೆತನದ ಗೌರವ ಉಳಿಸಿದ್ರು, ನಮ್ಮ ತಂದೆ ಹೆಸರು ಉಳಿಸಿದ್ರು. ಆದರೆ ನಿವೇದಿತಾ ಹಾಗೆ ನಡ್ಕೊಳ್ಳಿಲ್ಲ. ದೇವಿಯಾನಿ ಮಾತನ್ನ ಹಾಗೆ ತೆಗೆದಾಕಕ್ಕಾಗಲ್ಲ ಅಲ್ವಮ್ಮ? ದೇವು, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ದೇವಿಯಾನಿದು ಸ್ವಲ್ಪ ವಕ್ರ ಮನಸ್ಸು. ಅವಳ ಮನಸ್ಸಿನಲ್ಲಿ ನಿನ್ನನ್ನು ನಿವೇದಿತಾನು ಸೆಪ್ರೇಟ್ ಮಾಡಬೇಕು ಅಂತ ಇದೆ. ಅದಕ್ಕೆ ನಿವೇದಿತಾ ಸಣ್ಣ ತಪ್ಪಿದ್ರೂ ಅದನ್ನು ದೊಡ್ಡದಾಗಿ ಮಾಡಿ ನಿನ್ನ ಎದುರಿಗೆ ತೋರಿಸ್ತಾಳೆ. ನೀನು ಅವಳ ಮಾತನ್ನ ನಂಬ್ಕೊಂಡು ನಿವೇದಿತಾ ವಿಚಾರದಲ್ಲಿ ನಿಷ್ಠೂರ ಆಗಬೇಡ. ಇವತ್ತು ನಿಂದು ನಿವೇದಿತಾ ಡೈವರ್ಸ್ ಕೇಸಿನ ಫಸ್ಟ್ ಹಿಯರಿಂಗು. ಅಲ್ಲಿ ಸ್ವಲ್ಪ ಸಾಫ್ಟಾಗಿ ಮಾತಾಡು. ನಾನು ಎಷ್ಟೇ ಸಾಫ್ಟಾಗಿ ಮಾತಾಡಿದ್ರು ನನ್ನ ಮತ್ತು ನಿವೇದಿತಾ ಸಂಬಂಧ ಮುರಿದು ಹೋಗುವಂಥ ಸಂಬಂಧ. ಅವರು ನಚಿಕೇತ್ ಜೊತೆ ಹೊಸ ಸಂಬಂಧ ಶುರು ಮಾಡ್ತಾ ಇದ್ದಾರೆ. ನಾನು ಸಾಫ್ಟಾಗಿ ಮಾತಾಡೋದ್ರಿಂದ ಏನು ಪ್ರಯೋಜನ ನಮ್ಮ? ಹಾಗೆಲ್ಲ ಏನೂ ಇಲ್ಲ ದೇವು. ನೀನು ನಿವೇದಿತನ ತಪ್ಪು ತಿಳ್ಕೊಂಡಿದ್ಯಾ. ನೆನ್ನೆ ನಿವೇದಿತಾ ಮನೆಗೆ ಬಂದಿದ್ಲು. ನಚಿಕೇತ್ ಬಗ್ಗೆ ನನಗೆ ಗೌರವ ವಿಶ್ವಾಸ ಇದೆ, ಆದರೆ ಮದುವೆ ಆಗೋ ದೃಷ್ಟಿಯಲ್ಲಿ ನಾನು ಯಾವತ್ತೂ ಅವ್ರನ್ನ ನೋಡಿಲ್ಲ ಅಂತ ಹೇಳಿದ್ಲು. ನೀವು ನಂಬಿದ್ರ ಆ ಮಾತನ್ನ? ನೋಡು, ನಿವೇದಿತಾ ಯಾವತ್ತೂ ಸುಳ್ಳು ಹೇಳೋಲ್ಲ. ಹಾಗಂತ ನೀವು ನಂಬ್ಕೊಂಡಿದ್ದೀರಮ್ಮ. ನಾನು ಮತ್ತೆ ಮತ್ತೆ ಹೇಳ್ತೀನಿ ಕೇಳಿ, ನಿವೇದಿತಾ ಮತ್ತೆ ನಚಿಕೇತ್ ಒಬ್ರನ್ನೊಬ್ರು ಇಷ್ಟಪಡದೆ ಮದುವೆ ಪ್ರಸ್ತಾಪ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಈಗಲೂ ಹೇಳ್ತೀನಿ, ಬೆಟ್ಕಟ್ಟು ಹೇಳ್ತೀರಿ, ಇವತ್ತು ಕೋರ್ಟ್ ಕೂಡ ನಿವೇದಿತಾ ನಚಿಕೇತ್ ಜೊತೆನೇ ಬರ್ತಾರೆ. ಸಾರಿ ಮಾ, ನೊಂದ್ಕೋಬೇಡಿ. ನಿಮ್ಮ ಮನಸ್ಸಿಗೆ ನೋವಾಗಬೇಕು ಅಂತ ನಾನು ಈ ರೀತಿ ಮಾತಾಡಲಿಲ್ಲ. ನಿವೇದಿತಾ ನೀವು ತಿಳ್ಕೊಂಡಿರೋಷ್ಟು ಅಮಾಯಕರಲ್ಲ ಅಂತ ಹೇಳೋದಕ್ಕೆ ಪ್ರಯತ್ನ ಪಟ್ಟೆ ಅಷ್ಟೇ. ನಾನು ಬರ್ತೀನಮ್ಮ. ದೇವು, ಯಾಕೆ ಈ ಬಟ್ಟೆ ಹಾಕ್ಕೊಂಡಿದ್ಯಾ? ಯಾವುದಾದ್ರೂ ಚೆನ್ನಾಗಿರೋದು ಹಾಕ್ಕೋಬಾರ್ದಾ? ಮನಸ್ಸು ಸರಿ ಇಲ್ದಿದ್ದಾಗ ಯಾವ ಬಟ್ಟೆ ಹಾಕ್ಕೊಂಡ್ರೆ ಏನಮ್ಮ? ನಾನೇನು ಬರ್ತೀನಿ.
ಹಲೋ ದೇವಾನಂದ್, ಹಲೋ ನಚಿಕೇತ್. ಹೇಗಿದ್ದೀರಿ? ದೇವರ ದಯೆ, ಎಲ್ಲರ ದಯೆ. ಚೆನ್ನಾಗಿದ್ದೀನಿ. ಲಾಯರ್ ಕಾಯ್ತಿದ್ದಾರೆ ನಚಿಕೇತ್, ಬರ್ತೀನಿ. ಬನ್ನಿ ನಿವೇದಿತ, ಕೇಸ್ ಕೂಗಿಸ್ತಾರೆ. MC 123 of 2011, ದೇವಾನಂದ ಸ್ವಾಮಿ ವರ್ಸಸ್ ನಿವೇದಿತಾ ದೇವಸಾಗರ್. Yes? I am appearing for the first petition in this case, Your Honor. First petition is present before the court, Your Honor. I am appearing for the second petitioner, Your Honor. The petitioner is present before the court. ನಿಮ್ಮಿಬ್ಬರು ಮದುವೆ ಆಗಿದ್ದೆ ಯಾವಾಗ? ಇಪ್ಪತ್ತಾರು 2/2008, ಯೋರ್ ಆನರ್. ನೀವಿಬ್ಬರು ಹಿರಿಯರು ನೋಡಿ ಒಪ್ಪಿಗೆ ಪಡೆದು ಆಗಿರೋ ಮದುವೆನೋ ಅಥವಾ ಇಬ್ಬರು ಒಬ್ರನ್ನೊಬ್ಬರು ಇಷ್ಟಪಟ್ಟಾಗಿರೋ ಮದುವೆನೋ? ಅದು ನಾವಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ ಯುವರ್ ಆನರ್. ಈ ಮೊಕದ್ದಮೆಯನ್ನು ಯಾಕೋಸ್ಕರ ಹಾಕಿದ್ದೀರಾ ಅಂತ ನಿಮಗೆ ಗೊತ್ತಿದೆಯಾ? ಗೊತ್ತು ಯುವರ್ ಆನರ್, ವಿಚ್ಛೇದನ ಬೇಕು ಅಂತ. ಈ ವಿಚ್ಛೇದನದ ಮೊಕದ್ದಮೆಯನ್ನು ನೀವಿಬ್ಬರು ಹಾಕಿದ್ದೀರಲ್ಲ, ಈಸ್ ದರ್ ಎನಿ ಕೊಲ್ಯೂಷನ್ ಬಿಟ್ವೀನ್ ಯು ಟು ಪೀಪಲ್? ಇಲ್ಲ ಯುವರ್ ಆನರ್. ಈ ಮ್ಯೂಚುವಲ್ ಕನ್ಸೆಂಟ್ ಹಾಕಿದ್ದೀರಲ್ಲ, ಇದರಿಂದ ಯಾರ್ದಾರು ಬೆದರಿಕೆ ಇದೆಯಾ? ಈಸ್ ದರ್ ಎನಿ ಥ್ರೆಟ್ ನಿವೇದಿತಾ ಅವರೇ? ಇಲ್ಲ ಯುವರ್ ಆನರ್. ಯಾರ್ದಾರು ಒತ್ತಡ ಅಥವಾ ಆಮಿಷ? ಆ ಥರದ್ದು ಏನೂ ಇಲ್ಲ ಯುವರ್ ಆನರ್. ದೇವಾನಂದ ಸ್ವಾಮಿಯವರೇ, ಈ ಹಿಂದೆ ತಾವು ಯಾವುದು ಪೊಲಿಟಿಕಲ್ ಪೊಸಿಷನ್ಲಿದ್ದರಲ್ವಾ? ವೆರಿ ರೆಸ್ಪಾನ್ಸಿಬಲ್ ಪೊಸಿಷನ್. Yes, Your Honor. He was the Deputy Chief Minister of the state, Your Honor. Now he has resigned. ನಿವೇದಿತಾ ಅವರೇ, ತಾವೊಂದು TV ಚಾನಲಲ್ಲಿ ಕಾಣಿಸ್ಕೊಳ್ತೀರಾ ಅಲ್ವಾ? ಹೌದು ಯುವರ್ ಆನರ್, ಪ್ರತಿಬಿಂಬ ಚಾನಲ್. ಆದರೆ ನಾನು ಈಗಲ್ಲಿ ಕೆಲಸ ಮಾಡ್ತಿಲ್ಲ, ರಾಜೀನಾಮೆ ಕೊಟ್ಟಿದ್ದೀನಿ. ನೀವಿಬ್ಬರು ಒಟ್ಟಿಗೆ ವಾಸವಾಗಿದ್ದೀರೋ ಅಥವಾ ಬೇರೆ ಬೇರೆ ಇದ್ದೀರೋ? ಬೇರೆ ಬೇರೆ ಇದ್ದೀವಿ ಯುವರ್ ಆನರ್. ನೀವಿಬ್ಬರು ಬೇರೆ ಬೇರೆ ವಾಸ ಮಾಡೋದಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯಿತು? It is more than 2 years, Your Honor. ಸರಿಯಾಗಿ ಹೇಳಬೇಕು ಅಂದರೆ 2 ವರ್ಷ 1 ತಿಂಗಳು 4 ದಿವಸ ಆಯಿತು ಯುವರ್ ಆನರ್. ಈ ಮದುವೆಯಿಂದ ತಮ್ಮಿಬ್ಬರಿಗೂ ಮಕ್ಕಳೇನಾದರೂ? ಇಲ್ಲ ಯುವರ್ ಆನರ್, ಮಕ್ಕಳಿಲ್ಲ. ಮಗುವಿನ ಕಸ್ಟಡಿ ಪ್ರಶ್ನೆ ಬರೋದಿಲ್ಲ ಸ್ವಾಮಿ. ತಾವಿಬ್ಬರು ಪರಸ್ಪರ ಹೊಂದಾಣಿಕೆ ಇಲ್ಲ ಜೀವನದಲ್ಲಿ, ಹಾಗಾಗಿ ಗಂಡ ಹೆಂಡತಿಯಾಗಿ ಒಟ್ಟಾಗಿ, ಐ ಮೀನ್ ಲೈಕ್ ಎನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ಈ ಅರ್ಜಿಲಿ ಬರೆದಿದ್ದೀರಾ, ಹೌದಾ?
ಈ ಹಿಂದೆ ಏನಾದರೂ ರಾಜಿ ಸಂಧಾನ ನಡೆದಿದೆಯಾ ನಿಮ್ಮಿಬ್ಬರ ಮಧ್ಯ? ರಾಜಿ ಸಂಧಾನಕ್ಕೆ ತುಂಬ ಪ್ರಯತ್ನಗಳು ನಡೆದವು ಸ್ವಾಮಿ, ಆದರೆ ಯಾವುದೂ ಸಫಲ ಆಗ್ತಾ ಇಲ್ಲ ಸ್ವಾಮಿ. ಪ್ರಯತ್ನ ಪಟ್ಟಿದ್ದೀವಿ ಯುವರ್ ಆನರ್, ಆದರೆ ಸಾಧ್ಯ ಆಗಿಲ್ಲ. ನೋಡಿ, ಯಾವುದೇ ಮದುವೆನೂ ವಿಚ್ಛೇದನದಲ್ಲಿ ಅಂತ್ಯ ಆಗಬಾರ್ದು ಅಂತ ನಮ್ಮ ಒಂದು ಕೋರ್ಟಿನ ಆಶಯ. ಇದ್ರ ಬಗ್ಗೆ ತಾವೇನಾದರೂ ಮತ್ತೊಮ್ಮೆ ಯೋಚನೆ ಮಾಡ್ತೀರಾ? ಈ ವಿಚಾರವನ್ನು ಮೀಡಿಯೇಷನ್ಗೆ ರೆಫರ್ ಮಾಡ್ಬೋದಾ ವಿನುತಾ ಅವರೇ? ಮೀಡಿಯೇಷನ್ ರೆಫರ್ ಮಾಡ್ಬೋದು ಸ್ವಾಮಿ, ನಮ್ಮದೇನು ಅಭ್ಯಂತರ ಇಲ್ಲ. ದ ಕೇಸ್ ಮೇ ಬಿ ರೆಫರ್ ಟು ಮೀಡಿಯೇಷನ್ ಯುವರ್ ಆನರ್. ನೀವೇನು ಹೇಳ್ತೀರಾ ಮಿಸಸ್ ದೇಶಪಾಂಡೆ? ನಮ್ಮದೇನು ಒಬ್ಜೆಕ್ಷನ್ ಇಲ್ಲ ಯುವರ್ ಆನರ್. This case is referred to the mediation.